ಈ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. NIA ತನಿಖೆಯನ್ನು ಶುರು ಮಾಡಿಕೊಂಡಿದ್ರು. ಈ ವೇಳೆಯಲ್ಲೇ ಶೋಭಾ ಕರಂದ್ಲಾಜೆ ಅವರು ಏನು ಹೇಳಿದರು ಅಂದರೆ, ಯಾರು ಬ್ಲಾಸ್ಟ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ ತಮಿಳುನಾಡಲ್ಲೇ ಟ್ರೈನಿಂಗ್ ಆಗಿರೋದು ಇವ್ರಿಗೆ, ಅಲ್ಲೇ ಟ್ರೈನಿಂಗ್ ಆಗಿದೆ ಇವ್ರಿಗೆ ಅಂತ ಏಕಾಏಕಿ ಬಂದು ಹೇಳಿಕೆ ಕೊಟ್ಬಿಟ್ರು. ನಮ್ಮ ರಾಜ್ಯದಲ್ಲಿ ಇದೊಂದು ವ್ಯಾಧಿ ಇದೆ, ಈ ತರಹದ ವ್ಯಾಧಿ. ಒಂದು ಬಾಂಬ್ ಬ್ಲಾಸ್ಟೋ ಒಂದೇನೋ ಘಟನೆ ನಡೆದ ತಕ್ಷಣ ಎಲ್ಲ ನನಗೆ ಗೊತ್ತು, ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ನನ್ನ ಬಳಿ ಬಿಟ್ಟರೆ ಯಾರ ಬಳಿ ಇಲ್ಲ ಅಂತ ಹೇಳಿಕೊಳ್ಳುವ. ಯಾರೋ ಒಂದು ಮರ್ಡರ್ ಮಾಡಿದ್ರು ಅಂದರೆ ಇದು ಅವನೇ ಮಾಡಿರೋದು, ಇದು ಆ ಸಮುದಾಯದವರೇ ಮಾಡಿರೋದು, ಇದು ಈ ಜಾತಿಯವರೇ ಮಾಡಿರೋದು. ಬಾಂಬ್ ಬ್ಲಾಸ್ಟ್ ಆಯಿತು, ಇದು ತಮಿಳ್ನಾಡಲ್ಲೇ ಟ್ರೈನಿಂಗ್ ಆಗಿದೆ ಅಂತ ಇವ್ರು ಬಂದು ಹೇಳಿಬಿಟ್ರು. ಯಾರು? ಶೋಭಾ ಕರಂದ್ಲಾಜೆ ಅವರು. MP ಆಗಿರಬೇಕು, ಮಿನಿಸ್ಟರ್ ಆಗಿರಬೇಕು, ಇರಲಿ, ಬಂದು ಹೇಳಿದ್ದೇ ತಡ. ಅಲ್ಲೇನು ಮಾಡ್ತಾರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮದ್ರಾಸ್ ಹೈಕೋರ್ಟ್ ನೋಡಿ ಯಾವ ಥರ ತಪರಾಕಿ ಹಾಕಿದೆ ಅಂದರೆ, ಇನ್ನು ಮುಂದೆ ಈ ಥರ ಬೇಕಾಬಿಟ್ಟಿಯಾಗಿ ನಾಲ್ಗೆ ಬಂದಂತೆ ಹರಿಬಿಡ್ತಾರಲ್ಲ ಅವರೆಲ್ಲರಿಗೂ ಒಂದು ಚಡಿ ಏಟ್ ಥರ ಕೊಟ್ಟಿದೆ ಇವತ್ತು ಮದ್ರಾಸ್ ಹೈಕೋರ್ಟ್. ತಮಿಳ್ನಾಡಿಂದ ಬಂದವರೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ, ಇವರು ಟ್ರೈನಿಂಗ್ ಆಗಿರೋದೇ ತಮಿಳ್ನಾಡಲ್ಲಿ ಅಂತ ಇವರು ಹೇಳಿದ್ದು. ಕೇಳ್ತು ಕೋರ್ಟು, ಏನಮ್ಮ ಶೋಭಾ ಕರಂದ್ಲಾಜೆ ನೀನೋಗಿ ನೋಡಿದ್ದೇನಮ್ಮ? NIA ಬಂದು ತಮಿಳ್ನಾಡಲ್ಲಿ ತನಿಖೆ ಮಾಡೋಕ್ಕೆ ಮುಂಚೆನೇ ನಿನಗೆ ಹೇಳಿದವ್ರು ಯಾರಮ್ಮ? ಯಾರು ಹೇಳಿದ್ರು ನಿನಗೆ ಹೇಳಿದ್ರು ಯಾರಾದರೂ ಇಲ್ಲಿ ಟ್ರೈನಿಂಗ್ ಆಗಿದೆ ಅವ್ರಿಗೆ ಅಂತ? ನೀನು ತನಿಖೆ ಮಾಡಿದ್ದ? ಸರಿ, ನಿನಗೆ ಆ ಮಾಹಿತಿ ಗೊತ್ತಿತ್ತೇನಮ್ಮ? ಮಡ್ರಾಸಲ್ಲಿ ಟ್ರೈನಿಂಗ್ ಆಯಿತು, ತಮಿಳ್ನಾಡಲ್ಲಿ ಟ್ರೈನಿಂಗ್ ಆಯಿತು, ಈ ಮಾಹಿತಿ ನಿನಗೆ ಗೊತ್ತಿತ್ತಲ್ವಾ? ಭಾರತದ ಪ್ರಜೆಯಾಗಿ ಏನಮ್ಮ ಮಾಡಬೇಕು ನೀನು? ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಮೊದಲೇ. ಟ್ರೈನಿಂಗ್ ಆಗೋದೆಲ್ಲ ಗೊತ್ತಿದ್ದು, ಬಾಂಬ್ ಬ್ಲಾಸ್ಟ್ ಆಗೋದೆಲ್ಲ ನೀನು ನೋಡ್ಕೊಂಡಿದ್ದು, ಸುಮ್ಮನೆ ಇದ್ದೇನಮ್ಮ? ಹಾಗಾದರೆ ಟ್ರೈನಿಂಗ್ ಆಗೋದ್ರ ಬಗ್ಗೆ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಇತ್ತಲ್ಲ, ಜಗತ್ತಿನ ನಾಲೆಡ್ಜ್ ಇದೆಯಲ್ಲ ನಿಮಗೆ, ಜಗತ್ತಲ್ಲಿ ನಡೆಯೋದೆಲ್ಲ ಗೊತ್ತಿರುತ್ತಲ್ಲಮ್ಮ ನಿನಗೆ, ಏನು ಮಾಡ್ತಿದ್ದಮ್ಮ ನೀನು ಅಂತ ಕೇಳ್ತು ಕೋರ್ಟ್ ಇವತ್ತು. ಏನು ಮಾಡ್ತಿದ್ದೆ ನೀನು? ಸೈಲೆಂಟಾಗಿದ್ದಿದ್ದು ಯಾಕೆ? ತಮಿಳ್ನಾಡಲ್ಲಿ ಇಂಥ ಟ್ರೈನಿಂಗ್ ಘಟಕ ಇದೆ, ತರಬೇತಿ ಕೇಂದ್ರಗಳಿದೆ ಅಂತ ನಿನ್ನ ಬಳಿ ಮಾಹಿತಿ ಇದ್ದಾಗ ಶೋಭಾ ಕರಂದ್ಲಾಜೆ ಮಾಡ್ತಾ ಇದ್ದದ್ದು ಏನಮ್ಮ ನೀನು ಅಂತ ಕೇಳ್ತು ಕೋರ್ಟ್ ಇವತ್ತಿಗೆ. ಅವತ್ತೇನು ರೋಷ, ಆವೇಶ, ಈ ಪೊಲಿಟಿಕಲಿ ಮಾತನಾಡೋದು ಬೇರೆ ರೀ. ರಾಜಕೀಯವಾಗಿ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಮಾತಾಡ್ಬಿಡ್ತಾರೆ. ಆದರೆ ಮಾತನಾಡಬೇಕಾದ್ರೆ ನಾಲಿಗೆ ಬಾಯಿ ಎಲ್ಲ ಸರಿಯಾಗಿ ಇಟ್ಕೊಂಡು ಮಾತಾಡಬೇಕು ಅಂತ ಮಡ್ರಾಸ್ ಹೈಕೋರ್ಟ್ ಹೇಳ್ತಾ ಇದೆ ಇವತ್ತು. ಇವರಿಗೆಲ್ಲ ಪಾಠ ಇದು. ಎಲ್ಲಿ ಏನೇ ಆಗಲಿ ಎಲ್ಲ ನನಗೆ ಗೊತ್ತಿತ್ತು ಮುಂಚೆ, ಅಲ್ಲಿಂದನೇ ನಡೆದಿದೆ, ಅವರೇ ಮಾಡಿದ್ದಾರೆ, ಇಂಥದ್ದೇ ರೂಟ್ ಮ್ಯಾಪ್ ಅಂತ ಹೇಳ್ತಾರಲ್ಲ, ಇಷ್ಟು ಆ್ಯಕ್ಯುರೇಟ್ ಇವರಿದ್ದರೆ ಮೊದಲೇ ಪೊಲೀಸರಿಗೆ ಈಗ ನೆಕ್ಸ್ಟ್ ನಡೆಯೋ ಘಟನೆಗಳಿಗೆ ಅಕಸ್ಮಾತ್ ಯಾವುದಾದ್ರೂ ಇವ್ರ ಬಳಿ ಮಾಹಿತಿ ಇದ್ದರೆ ಹೇಳಬೇಕಲ್ವೇ ಇವತ್ತು? ಪೊಲೀಸರ ಮುಂದೆ ಬಂದು ಮಾತಾಡಬೇಕಲ್ವಾ? ಅಥವಾ NIA ನಮ್ಮ ಪೊಲೀಸ್ ನಂಬಲ್ವಾ ಇವರು? NIAಗಾದರೂ ಹೇಳಬೇಕು. ಈ ಥರ ಸ್ಟೇಟ್ಮೆಂಟ್ ಬಂದ ತಕ್ಷಣ ತಮಿಳ್ನಾಡಿನ ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರೂ ಕೂಡ ಖಂಡಿಸಿದ್ರು ಇದನ್ನು. ಯಾವ ಥರ ಮಾತಾಡ್ತಾ ಇದ್ದಾರೆ ಇವರು, ಏನು ಈ ಮಾತಿನ ಅರ್ಥ? ಇದಕ್ಕೊಂದು ತೂಕ ಬಡುವ ಮಾತುಗಳಿಗೆ. ಅದನ್ನೇ ಇವತ್ತು ತಮಿಳ್ನಾಡಲ್ಲಿ ಮಡ್ರಾಸ್ ಹೈಕೋರ್ಟ್ ಕೂಡ ಕೇಳಿರೋದು. FIR ಒಬ್ಬರು ಹಾಕ್ತಾರಲ್ಲಿ, ಈ ಥರದ್ದು ನಮ್ಮ ತಮಿಳ್ನಾಡಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂಥೇಳಿ ಅದರ ವಿಚಾರಣೆ ಕೈಗೆತ್ತಿಕೊಂಡಿದ್ರು. ವಿಚಾರಣೆ ಕೈಗೆತ್ತಿಕೊಂಡ ಮೇಲೆ ಸಾಲ ಪ್ರಶ್ನೆಯನ್ನು ಕೇಳಿದ್ದಾರೆ ಮಡ್ರಾಸ್ ಹೈಕೋರ್ಟ್ನ ನ್ಯಾಯಾಧೀಶರು. ಇವತ್ತು ಹನುಮಾನ್ ಚಾಲಿಸೆ ಹೇಳಿ ಸಿಡಿ ಹಾಕಿದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಜೈಲಲ್ಲಿ ಇರಬೇಕಾಗಿತ್ತು, ಅವನು ಬಂದು ಇವತ್ತು ಹನುಮಾನ್ ಚಾಲಿಸೆ ಹೇಳಿ ಸಿಡಿ ಹಾಕಿದಂತ ಯುವಕನಿಗೆ ಹಲ್ಲೆ ಮಾಡ್ತಾರೆ. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಪರಮೇಶ್ವರ ಅವರೇ, ನೀವು ಎಲ್ಲಿದ್ದೀರಿ? ಸಿದ್ದರಾಮಯ್ಯನವರು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಕಾಲದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಓಡ್ದಾಳಿ, ಇವತ್ತು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡಕ್ಕೆ ಹೊರಟಿದ್ದೀರಿ. ಇದರ ಪರಿಣಾಮ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ. ಇದೇ ಮಹಿಳೆ ಶೋಭಾ ಕರಂದ್ಲಾಜೆ ಪರೇಶ್ ಮೇಸ್ತಾ ಸಾವಾದಾಗಲೂ ಹಿಂಗೆ ಕಿರ್ಚಿದ್ದಿದ್ದು ಇವರು ಜೋರಾಗಿ. ಬಿಡಿ, ಕಿರ್ಚ್ತಾನೆ ಇರ್ತಾರೆ ಇವರು, ಕಿರ್ಚಿದ್ದೆ ಅವತ್ತಿಗೂ ಕೂಡ CBI ಕೊಡಿ ಅಂತ ಹೇಳಿ. CBI ವರದಿ ಬಂದ ಮೇಲೆ ಒಂದೇ ಒಂದು ರಿಯಾಕ್ಷನ್ ಕೊಟ್ಬಿಡಲಿ ಇವರು, ಜಗತ್ತಿನ ಯಾವುದೇ ಮಾಧ್ಯಮಕ್ಕೆ ಒಂದು ರಿಯಾಕ್ಷನ್ ಕೊಟ್ಬಿಡಲಿ ಈ ಮಹಿಳೆ, ನೋಡೋಣ. ಒಂದು ರಿಯಾಕ್ಷನ್ನು. ಇವರೇ ಹೇಳಿದ್ದಿದ್ದು, ಇಂಥವರೇ ಬಂದಿದ್ದಾರೆ, ಇಂಥ ಧರ್ಮದವರೇ ಬಂದಿದ್ದಾರೆ, ಇವನನ್ನು ಸಾಯಿಸಿ ಈ ಥರದೊಂದು ಕಲ್ಯಾಣಿಗೆ ಎಸ್ತಿದ್ದಾರೆ, ಅವನ ಮೇಲೆ ಇಂಥ ಕಲೆ ಇದೆ ಅಂತ ಎಲ್ಲ ಹೇಳಿದ್ರಲ್ಲ. CBI ತನಿಖೆ ಹೇಳಿದರು, ಕೊಟ್ಟು ಆಯಿತು. ಪರೇಶ್ ಮೇಸ್ತಾ ಕೇಸಲ್ಲಿ ಏನು ರಿಪೋರ್ಟ್ ಬಂತು ಅಂತ ಯಾರು ಬೇಕಾದ್ರೂ ಸರ್ಚ್ ಮಾಡ್ಕೊಂಡು ನೋಡಿಬಿಡಿ. ಇವತ್ತು ಈ ಮಹಿಳೆನ ಮಾತನಾಡಿಸ್ಬೇಕಲ್ವೇ? ನಿಮ್ಗೆ ಅಷ್ಟು ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಹೆಂಗಿತ್ತು? ಇಂಥವರೇ ಬಂದು ಹಿಂಗೆ ಸಾಯಿಸಿದ್ದಾರೆ ಅಂತ ಮಾಹಿತಿ ಇದ್ದ ಮೇಲೆ CBIಗೆ ಚಾಲೆಂಜ್ ಮಾಡಿ ನೀವೀಗ ಮಾಡಬೇಕಲ್ಲ ಶೋಭಾ ಕರಂದ್ಲಾಜೆ ಅವರು. ನಾನು ಹೇಳಿದ್ದ ಇನ್ಫಾರ್ಮೇಷನ್ನೇ ರೈಟ್, ನೀವು ತಪ್ಪು ಹೇಳ್ತಾ ಇದ್ದೀರಿ ಅಂತ CBI ಚಾಲೆಂಜ್ ಮಾಡಬೇಕು ಈ MP.
ಮಾಡಲಿಲ್ಲ. ಈಗ ತಮಿಳ್ನಾಡು ಕೋರ್ಟ್ ಕೇಳ್ತಾ ಇದೆ, ಮಡ್ರಾಸ್ ಹೈಕೋರ್ಟ್ ಕೇಳ್ತಾ ಇದೆ, ನಿಮಗೆ ಹೇಳಿದವ್ರು ಯಾರಮ್ಮ? ರಾಮೇಶ್ವರಂ ಕೆಫೆ ದಾಳಿಕೋರರಿಗೆ, ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ ತಮಿಳ್ನಾಡಲ್ಲಿ ತರಬೇತಿ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸಿದವರು, ಹೇಳಿದವರು ಯಾರು? ನೀವು NIA ಚೆನ್ನೈನಲ್ಲಿ ಬಂದು ಎನ್ಕ್ವೈರಿ ಮಾಡಲಿಕ್ಕಿಂತ ಮುಂಚೆನೇ ಇಂಥ ಹೇಳಿಕೆ ಕೊಟ್ಟಿದ್ದೀರಲ್ಲ, ಅಂದರೆ ಈ ಬಗ್ಗೆ ನಿಮಗೆ ಅಂದರೆ ನಿಕಟ ಸಂಪರ್ಕವೇ? ಹಾಗಾದರೆ ದಾಳಿಕೋರರ ಬಗ್ಗೆ ಅವ್ರಿಗೆ ಮಾಹಿತಿ ಇತ್ತಾ? ಯಾರಾದರೂ ಹೇಳಿದ್ರಾ? ಇದು ದಾಳಿಕೋರ ಏನಾದರೂ ಫೋನ್ ಮಾಡಿದ್ರೆ ಅವ್ರಿಗೆ? ಇಲ್ಲ ಅಲ್ಲ, ದಾಳಿಕೋರಂತೂ ಫೋನ್ ಮಾಡಿರಲಿಕ್ಕಿಲ್ಲ ಇವರಿಗೆ, ನಾವು ಭಾವಿಸೋಣ ಆ ಥರ. ಸರಿ, ಇನ್ಫಾರ್ಮೇಷನ್ ಇತ್ತು. ಈ ದೇಶದ ಸತ್ ಪ್ರಜೆಯಾಗಿ ಏನು ಮಾಡಬೇಕು? ಇಂಥ ಕಡೆ ನಮಗೆ ಟ್ರೈನಿಂಗ್ ಕ್ಯಾಂಪ್ ಇದೆ, ಅಲ್ಲಿ ಟ್ರೈನಿಂಗ್ ತೊಗೊಂಡು ಬಂದು ನಾವಿಲ್ಲಿ ದಾಳಿ ಮಾಡ್ತಾ ಇದ್ದೀವಿ, ಅವರಾದರೂ ಬಂದು ಹೇಳಬೇಕು. ಇಲ್ವಾ? ಇವ್ರಿಗೆ ಆ ಮಾಹಿತಿ ಇರಬೇಕು. ಮಾಹಿತಿ ಇದ್ಮೇಲೆ ಏನು ಮಾಡಬೇಕು? ದೇಶದ ಪ್ರಜೆ ಅನ್ಸ್ಕೊಂಡವರು, ಜವಾಬ್ದಾರಿಯುತ ರಾಜಕಾರಣಿ ಅನ್ಸ್ಕೊಂಡವರು ಮೊದಲು ಹೋಗಿ ಅವರ ಅತ್ಯಂತ ಸಮೀಪದಲ್ಲಿ ಯಾವ ಪೊಲೀಸ್ ಕಾಣ್ತಾರೋ, ಯಾವ ಪೊಲೀಸ್ ಸ್ಟೇಷನ್ ಇದೆಯೋ ಮಾಹಿತಿ ಕೊಟ್ಬಿಡ್ಬೇಕು. ಈ ಥರದ್ದಿದೆ, ಇಂಥದ್ದಾಗ್ತಾ ಇದೆ ಇಲ್ಲಿ ಅಂತ. ಏನೂ ಮಾಡಿಲ್ಲ. ಜವಾಬ್ದಾರಿಯುತ ನಾಗರಿಕರಾಗಿ ಸಚಿವರಾದಂಥ ನೀವು ಅದನ್ನು ಮಾಡಲೇ ಇಲ್ವಲ್ಲ. ಪೊಲೀಸರಿಗೂ ತಿಳಿಸಿಲ್ಲ, ನೀವು ಮಾಹಿತಿನ ಹಂಚ್ಕೊಂಡೂ ಇಲ್ಲ. ಇನ್ನು NIA ಬಂದು ಇವರೇ ಕುಣಿಯೋದು, NIA ಏನಾದರೂ ಆಗಿಬಿಡಲಿ, NIA ಆಯಿತು. NIA ಬಂದು ತನಿಖೆನೂ ಮಾಡಿಲ್ಲ, ಇನ್ನೂ ಶುರು ಕೂಡ ಮಾಡಿಲ್ಲ. ತಮಿಳ್ನಾಡು ಕಡೆ ಇನ್ನೂ ಗಾಡಿ ಸ್ಟಾರ್ಟ್ ಮಾಡಿದ್ರಲ್ಲೂ ಅದು ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ಇವರೇ ಮಾಡಿದ್ರು ಅಂತ ಹೇಳಿದ್ರು. ಇದೀಗ ಮದ್ರಾಸ್ ಹೈಕೋರ್ಟ್ ಸರಿಯಾಗಿ ಛೀಮಾರಿ ಹಾಕಿದೆ ಈ ಮಹಿಳೆ ಶೋಭಾ ಕರಂದ್ಲಾಜೆ ಅವರಿಗೆ.